ಮೇ 9ಕ್ಕೆ ಬಿಎಸ್ವೈ ಅಭಿಮಾನೋತ್ಸವ ಕಾರ್ಯಕ್ರಮ ಸಂಭ್ರಮ ವೇದಿಕೆ ಪರಿಶೀಲನೆ ಮಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಮಿತ್ ಶಾ ಸೇರಿ ನಾಡಿನ ಹಲವು ಮಠಾಧೀಶರು ಭಾಗಿಯಾಗ್ತಾರೆ. ಸುಮಾರು 10,000 ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ. ವಿವಿಧ ಕಲಾ ತಂಡಗಳು ಪುರಪ್ರವೇಶ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತೆ ಅನ್ನುವಂಥ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. 10,000 ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತ ಕೂಡ ಈ ಸಂದರ್ಭದಲ್ಲಿ ಬಿವೈ ವಿಜಯೇಂದ್ರ ಅವರು ಹೇಳಿದ್ದಾರೆ. ಮೇ 9ನೇ ತಾರೀಕು ನಡೆಯುವಂತಹ ಬಿಎಸ್ವೈ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಈಗ ಭರದಿಂದ ಸಿದ್ಧತೆಗಳು ನಡೆದಿದೆ. ಚಿತ್ರದುರ್ಗದಲ್ಲಿ ನಡೆಯುವಂತಹ ಕಾರ್ಯಕ್ರಮ ಸುಮಾರು 10 ಲಕ್ಷದಷ್ಟು ಅಭಿಮಾನಿಗಳು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ನಿರೀಕ್ಷೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಧೀಮಂತ ನಾಯಕ BS ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಈಗಾಗಲೇ ಸಕಲ ಸಿದ್ಧತೆ ತಯಾರಾಗಿದೆ ಅಂತ ಹೇಳಬಹುದಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ವೇದಿಕೆ ವೀಕ್ಷಣೆಗೆ ಈಗಾಗಲೇ ಬಿವೈ ವಿಜಯೇಂದ್ರ ಅವರು ಬಂದಿರತಕ್ಕಂಥದ್ದು. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಅಭಿಮಾನೋತ್ಸವದ ತಯಾರಿ ಯಾವ ರೀತಿ ನಡೀತಾ ಇದೆ? BS ಯಡಿಯೂರಪ್ಪನವರ ಅಭಿಮಾನೋತ್ಸವ ಚಿತ್ರದುರ್ಗದ ಕೋಟೆನಾಡಿನಲ್ಲಿ ನಾವು ಮೇ 9ನೇ ತಾರೀಕು ಹಮ್ಮಿಕೊಂಡಿದ್ದೇವೆ. ಕಳೆದ 10-15 ದಿನಗಳಿಂದ ಈ ಒಂದು ಬೃಹತ್ ಒಂದು ಶಾಮಿಯಾನ ಇದಾಗ್ತಕ್ಕಂಥ ಕೆಲಸ ಇನ್ನೂ ಕೂಡ ನಡೀತಾ ಇದೆ. ಬಹುಶಃ ನಾಳೆ ಮಧ್ಯಾಹ್ನ ಅಷ್ಟೊತ್ತಿಗೆ ಎಲ್ಲವೂ ಕೂಡ ಕಂಪ್ಲೀಟ್ ಆಗ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ರಾಜ್ಯದ ಮೂಲೆಗಳಿಂದ ಎಲ್ಲ ತಾಲೂಕಿನಿಂದಲೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾ ಇದ್ದಾರೆ. ಹಾಗಾಗಿ ಭಾಳ ಪ್ರಮುಖ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಬಂದಂಥ ಅಭಿಮಾನಿಗಳಿಗೆ, ಕಾರ್ಯಕರ್ತರಿಗೆ ಊಟದ ವ್ಯವಸ್ಥೆ. ಯಾಕಂದರೆ ಯಡಿಯೂರಪ್ಪನವರು ಬಹಳ ಅದ್ರ ಬಗ್ಗೆ ಗಮನಿಸ್ತಕ್ಕಂಥದ್ದು. ಬಂದಂಥವ್ರಿಗೆ ಯಾರಿಗೂ ಕೂಡ ತೊಂದರೆ ಆಗಬಾರ್ದು, ವಾಹನದ ಏನೇ ಸಮಸ್ಯೆಗಳು ಆಗಬಾರ್ದು. ಯಡಿಯೂರಪ್ಪನವರು ದಿನನಿತ್ಯ ಅದನ್ನೇ ಕೇಳ್ತಕ್ಕಂಥದ್ದು. ಹಾಗಾಗಿ ಊಟದ ವ್ಯವಸ್ಥೆ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ಆಗ್ತಾಯಿದೆ. ಬಂದಂಥ 10 ಲಕ್ಷಕ್ಕೂ ಎಷ್ಟೇ ಸಂಖ್ಯೆಯಲ್ಲಿ ಬಂದರೂ ಕೂಡ ಯಾವುದೇ ಒಂದು ಗಡಿಬಿಡಿ ಆಗದಂಗೆ ಅವರೆಲ್ಲರೂ ಕೂಡ ಊಟ ಮಾಡಿಸ್ತಕ್ಕಂಥ ವ್ಯವಸ್ಥೆ ಕೂಡ ಆಗ್ತದೆ. ಭಾಳ ಮುಖ್ಯವಾಗಿ ಸ್ವಾಮೀಜಿಗಳು, ಮಠಾಧೀಶರು, ಜಗದ್ಗುರುಗಳು, ನನಗೆ ಗೊತ್ತಿರೋ ಪ್ರಕಾರ ರಾಜ್ಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಎಲ್ಲ ಸಮಾಜದ, ವಿವಿಧ ಸಮಾಜದ ಎಲ್ಲ ಮಠಾಧೀಶರುಗಳು, ಜಗದ್ಗುರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಸರ್, ಇದು ರಾಜ್ಯದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಸರ್. ಆ ಒಂದು ನಿಟ್ಟಿನಲ್ಲಿ ತಾವು ಕೂಡ 2-3 ದಿನಗಳಿಂದ ಒಂದು ವೇದಿಕೆ ವೀಕ್ಷಣೆ ಆಗಿರ್ಬೋದು, ಕಾರ್ಯಕ್ರಮ ಸಂಬಂಧಪಟ್ಟ ಸಾಕಷ್ಟು ತಯಾರಿಗಳನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿ ಸಿದ್ಧತೆ ಇದೆ? ಅದು ಕೂಡ ಸಿದ್ಧತೆ ನಿಮ್ಮ ಕಣ್ಣು ಮುಂದಿದೆ. 10 ದಿನದ ಕೆಳಗೆ ಹೇಗಿತ್ತು, ಈಗ ಹೇಗಾಗಿದೆ ನೋಡ್ತಾ ಇದ್ದೀರಿ. ಮತ್ತು ನಮ್ಮ ಗೃಹ ಸಚಿವರು ಅಮಿತ್ ಶಾಜಿಯವರು ಕೂಡ ಬರ್ತಾ ಇರಬೇಕಾದ್ರೆ ನಾನು ಭಾಳ ಇದು ನೀವು ಹೇಳಿದಾಗ ಇತಿಹಾಸದಲ್ಲಿ, ರಾಜ್ಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ ರೀತಿ ವೇದಿಕೆ ನಿರ್ಮಾಣ, ಈ ರೀತಿ ಕಾರ್ಯಕ್ರಮ ಆಗ್ತಾ ಇರುವಂಥದ್ದು. ಹಾಗಾಗಿ ಯಾರಿಗೂ ಕೂಡ ಏನೋ ಗೊಂದಲಗಳು ಕೂಡ ಆಗಬಾರ್ದು, ವ್ಯತ್ಯಾಸಗಳು ಆಗಬಾರ್ದು. ಆ ರೀತಿ ವ್ಯವಸ್ಥಿತವಾಗಿ ಏನೇನು ಜೋಡಣೆ ಮಾಡ್ಕೋಬೇಕು ಎಲ್ಲವನ್ನು ಕೂಡ ನಾವು ಮಾಡ್ಕೊಳ್ತಾ ಇದ್ದೇವೆ. ಮೊದಲಿಗೆ ಅಮಿತ್ ಶಾಜಿ ಅವರ ಕಾರ್ಯಕ್ರಮ 12 ಗಂಟೆ ನಿಗದಿ ಆಯ್ತು ಸರ್. ಈಗ ಪಶ್ಚಿಮ ಬಂಗಾಳದಲ್ಲಿ ಈಗಾಗಲೇ ಏನು ಪ್ರಮಾಣವಚನ ಸ್ವೀಕಾರ ಟೈಮಿಂಗ್ಸ್ ಫಿಕ್ಸ್ ಆಗಿರೋಲ್ಲ, ಒಂದು ಟೈಮ್ ಕೂಡ ಬದಲಾಯಿತು. ಯಾವ ರೀತಿ ಇದೆ ಸರ್ ಕಾರ್ಯಕ್ರಮ? ಅಮಿತ್ ಶಾಜಿ ಅವರು ಏನು ಒಂದು ಐತಿಹಾಸಿಕ ಕ್ಷಣ, ಪಶ್ಚಿಮ ಬಂಗಾಳದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಸ್ವಂತ ಬಲದ ಮೇಲೆ 200ಕ್ಕೂ ಹೆಚ್ಚು ಶಾಸಕರನ್ನು ಗೆದ್ದು ಅಲ್ಲಿ ಸರ್ಕಾರ ಬರ್ತಾ ಇರೋಂಥ ಸಂದರ್ಭದಲ್ಲಿ ನೂತನ ಮುಖ್ಯಮಂತ್ರಿಗಳ ಪ್ರಮಾಣ ವಚನವನ್ನು ಕಾರ್ಯಕ್ರಮ ಮುಗಿಸ್ಕೊಂಡು 12:45ಗೆ ಹೊರಟು ನೇರವಾಗಿ ಶಿವಮೊಗ್ಗಕ್ಕೆ ಬರ್ತಾರೆ. 3:15ಗೆ ಶಿವಮೊಗ್ಗ ಲ್ಯಾಂಡ್ ಆಗ್ತಾರೆ. 3:15ಗೆ ಹೊರಟು 1/4 ಗಂಟೆ 15 ನಿಮಿಷದಲ್ಲಿ ಇಲ್ಲೇ ಹಿಂದೆ ಹೆಲಿಪ್ಯಾಡನ್ನು ಕೂಡ ನಾವು ಮಾಡಿದ್ದೇವೆ. ಬಂದು 3:45 ವೇದಿಕೆಗೆ ಬರ್ತಾರೆ ಅಮಿತ್ ಶಾಜಿ ಅವರು. ಆದರೆ ಅಮಿತ್ ಶಾಜಿ ಅವರು ಬರೋ ಮುಂಚಿತವಾಗಿ ಎಲ್ಲ ಯಾರ್ಯಾರು ಹಿರಿಯರು, ರಾಜಕಾರಣಿಗಳು, ಮತ್ತು ಜಗದ್ಗುರುಗಳು, ಪರಮಪೂಜ್ಯ ಸ್ವಾಮೀಜಿಗಳು ಅವರೆಲ್ಲರೂ ಕೂಡ ಸ್ವಾಮೀಜಿಗಳ ಆಶೀರ್ವಚನ ಎಲ್ಲವೂ ಕೂಡ ಮುಗಿದಿರ್ತದೆ. ಅಮಿತ್ ಶಾಜಿ ಅವರು ಬಂದಮೇಲೆ 1 ಗಂಟೆ ಸಭಾ ಕಾರ್ಯಕ್ರಮ ಇರುತ್ತೆ. 1:15ಗೆ ಪ್ರಾರಂಭ ಆಗಿ ಮಧ್ಯಾಹ್ನ 1:15ಗೆ ನಮ್ಮ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಸಂಜೆ 5 ಗಂಟೆಗೆ ಮುಗಿಯುತ್ತೆ. ಯಡಿಯೂರಪ್ಪನವ್ರ ಕಾರ್ಯಕ್ರಮ. ತಾವೆಲ್ಲರೂ ಕೂಡ ಬಂದು ಅವ್ರಿಗೆ ಆಶೀರ್ವದಿಸಬೇಕು ಅಂತೇಳಿ ತಮ್ಮ ಮುಖನ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಇದಿಷ್ಟು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರ ಮಾತಾಗಿರ್ತಕ್ಕಂಥದ್ದು. ಕಿರಣ್ ಎಲ್ ತೊಡರ್ನಾಳ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.